ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾನ್ ಅವರ ನೇತೃತ್ವದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರ್ತಕ್ಕಂತಹ KD ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಗ್ರಾಮ ದೇವತೆ ಆದಂಥ ಪಟಾಲಮ್ಮನ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಆ ಸಿನಿಮಾಗೆ ಶುಭವನ್ನು ಕೋರಿದ್ದಾರೆ. ನಮ್ಮ ಗ್ರಾಮದ ನಮ್ಮ ತಾಲೂಕಿನ ಎಲ್ಲ ಮುಖಂಡಗಳು ಬಂದು ಶುಭವನ್ನು ಕೋರಿದ್ದಾರೆ. ಆಮೇಲೆ ಈ ಸಿನಿಮಾಗೋಸ್ಕರವಾಗಿಯೇ ಒಂದಷ್ಟು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅತ್ತಿಬೆಲೆ ಪುರಸಭೆ ಪೌರ ಕಾರ್ಮಿಕರಿಗೆ ಊಟದ ಕಿಟ್ಗಳನ್ನು, ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಭಾಳ ಮುಖ್ಯವಾಗಿ. ಬಹುಶಃ ನಾನು ಒಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಹೇಳೋದಾದರೆ, ಭಾರತದ ಇತಿಹಾಸದಲ್ಲಿ, ಚಲನಚಿತ್ರ ಇತಿಹಾಸದಲ್ಲಿ, ನಾಯಕ ನಟರ ಅಭಿಮಾನಿಗಳ ಇತಿಹಾಸದಲ್ಲಿ ನಾ ಕಂಡಂತೆ ಸಿನಿಮಾ ಬಿಡುಗಡೆಗಾಗಿ 10 ಆಟೋಗಳನ್ನು, ಸುಮಾರು ಹೆಚ್ಚು ಕಡಿಮೆ 15-20 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಟೋಗಳನ್ನು, ಹೊಸ ಆಟೋಗಳನ್ನು ಬಡ ಆಟೋ ಚಾಲಕರಿಗೆ ಉಡುಗೊರೆಯಾಗಿ ಆ ಸಿನಿಮಾಗೆ ಬಿಡುಗಡೆ ಆಗೋ ಈ ಸಂದರ್ಭದಲ್ಲಿ ಉಡುಗೊರೆಯಾಗಿ, ಅಂದರೆ ಒಂದು 10 ಕುಟುಂಬಗಳನ್ನು ಶಾಶ್ವತವಾಗಿ ಅವರ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ತಾಯಿ ಭುವನೇಶ್ವರಿ, ನಮ್ಮ ಶಕ್ತಿ ದೇವತೆ ಪಟಾಲಮ್ಮ ಆಶೀರ್ವಾದ ಇರಲಿ. ಮತ್ತು ಅವರಿಂದ ಒಂದಷ್ಟು ಬಡ ಕುಟುಂಬಕ್ಕೆ ಬೆಳಕಾಗ್ತಕ್ಕಂಥ ಕೆಲಸವನ್ನು, ಬಡ ಕುಟುಂಬದ ಮನೆ ಬೆಳಕನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಶುಭವನ್ನು ಕೋರ್ತಾ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈಗಾಗಲೇ ಹ್ಯಾಟ್ರಿಕ್ಕನ್ನು ಹೊಡೆದಿದ್ದಾರೆ. ಮೊದಲೇ 3 ಸಿನಿಮಾಗಳು ಹ್ಯಾಟ್ರಿಕ್ ಆಗಿದೆ. ಈಗ ಮತ್ತೊಂದು ಅವರು ಗೆಲುವು ಬೇಕಾಗಿದೆ. ಈ ಗೆಲುವು KD ಸಿನಿಮಾದಿಂದ ಮತ್ತೆ ಸಿಗಲಿ. ವಿಶ್ವದಾದ್ಯಂತ ಸುಮಾರು 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಹಾಗಾಗಿ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಒಂದು ಸಿನಿಮಾ, ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬೆಸೆಯತಕ್ಕಂಥ ಒಂದು ಸಿನಿಮಾ KD ಸಿನಿಮಾ ಆಗಿದೆ. ದೇವರ ಮೇಲಿನ ಹಾಡುಗಳಿದ್ದಾವೆ, ಅಣ್ಣ ತಮ್ಮಂದಿರ ಮೇಲಿನ ಹಾಡುಗಳಿದ್ದಾವೆ, ಮತ್ತು ಆ ವಿಜುವಲ್ಸು ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ ಇವೆಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾಳೆ ಅತ್ತಿಬೆಲೆ ಗೌರಿಶಂಕರ್ ಸಿನಿಮಾ ಟಾಕೀಸ್ ಮುಂಭಾಗದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಈ KD ಸಿನಿಮಾದ ನಾಯಕ ನಟಿ ಮತ್ತು ಅದರಲ್ಲಿ ನಟನೆ ಮಾಡಿರ್ತಕ್ಕಂಥ ಅನೇಕ ಕಲಾವಿದರು ಕೂಡ, ಹಾಸ್ಯ ಕಲಾವಿದರು, ಪೋಷಕ ಕಲಾವಿದರು, ಇವರೆಲ್ಲರೂ ಕೂಡ ನಾಳೆ ಬೆಳಗ್ಗೆ 11 ಗಂಟೆಗೆ ಮಧ್ಯಾಹ್ನದ ಬೆಳಗಿನ ಆಟಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅತ್ತಿಬೆಲೆ ನಗರ ಸೇರಿದಂತೆ ಅತ್ತಿಬೆಲೆ ಹೋಬಳಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು, ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಬಂದು ಈ ಸಿನಿಮಾವನ್ನು ನೋಡೋದ್ರ ಮುಖಾಂತರ